ನಾವು ರಾಜ್ಯದ ಯಾವುದೇ ಶಾಲೆಗಳಿಗೆ ಹೋದರೂ ಕೂಡ ನಮಗೆ ಅಂತಲೇ ಶಾಲೆಯಲ್ಲಿ ಒಂದು ಕೊಠಡಿ ಇರುತ್ತೆ. ಆ ಕೊಠಡಿಯಲ್ಲಿ ನಮ್ಮ ವಾಸ ಇರುತ್ತೆ. ನಾವು ಇಲ್ಲೇ ಮಲ್ಕೊಳ್ಳೋದು, ಇಲ್ಲೇ ಊಟ ಮಾಡೋದು. ಇವರೆಲ್ಲ ನನ್ನ ಸಹೋದರರು. ಇವರೆಲ್ಲ ಒಂದು ಕಡೆ ಮಲ್ಕೊಂಡ್ರೆ ನನಗೆ ಎಲ್ಲಾದರೂ ಒಂದು ಕಡೆ ಮೂಲೆಯಲ್ಲಿ ಚೆನ್ನಾಗಿರುವಂಥ ಪ್ಲೇಸಲ್ಲಿ ನನಗೂ ಕೂಡ ಅವರು ಸ್ಥಳಾವಕಾಶ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿ ನೋಡ್ಕೋತಾರೆ. ಇವರೆಲ್ಲ ನನಗೆ ಯೋಧರ ಸಮಾನ. ಯಾಕಂದರೆ ಇಷ್ಟು ಹುಡುಗರ ಮಧ್ಯೆ ಒಂದು ಹುಡುಗಿ ಇರ್ತಾಳೆ ಅಂದರೆ ಅದು ಸಾಮಾನ್ಯ ಮಾತಲ್ಲ. ಇವರೆಲ್ಲ ನನ್ನ ತುಂಬ ಚೆನ್ನಾಗಿ ಅಕ್ಕ ಥರ, ಅಮ್ಮ ಥರ ನೋಡ್ಕೋತಾರೆ. ಇವರೆಲ್ಲರ ದಯೆಯಿಂದ ಸರ್ಕಾರಿ ಕನ್ನಡ ಶಾಲೆಗಳಿಗೆ ಒಂದೊಳ್ಳೆಯ ರೂಪ ನಾನು ಕೊಡ್ತಾಯಿದ್ದೀನಿ. ಸದ್ಯ ನಾವು ಇವಾಗ ಬೆಂಗಳೂರಿನ ಅಬ್ಬಿಗೆರೆಯ ಶಾಲೆಯಲ್ಲಿದ್ದೀವಿ. ಇದು ಇಲ್ಲಿ ನಾವು ಉಳಿದಿರುವಂಥ ಕೊಠಡಿ. ಊಟ ಇವತ್ತು ಹೊರಗಡೆಯಿಂದ ಬಂದಿತ್ತು. ಮತ್ತು ಎಲ್ಲ ತಂಡದ ಸದಸ್ಯರೆಲ್ಲ ಊಟ ಮಾಡ್ತಾಯಿದ್ರು. ಪಾಪ ಸಿಕ್ಕಾಪಟ್ಟೆ ದೊಣ್ಕೊಂಡಿದ್ರು ಕೆಲಸ ಎಲ್ಲ ಮಾಡಿ ಬೆಳಗ್ಗೆಯಿಂದ. ಅದಾದ ನಂತರ ನನ್ನ ತಾಯಿ ಕರೆ ಮಾಡಿದರು. ನನಗೆ ಸ್ವಲ್ಪ ಹುಷಾರಿಲ್ಲದ ಕಾರಣ ನಾನು ಮಾತಾಡಲಿಲ್ಲ. ಗಣಿ ಮಾತಾಡಿ ಮ್ಯಾನೇಜ್ ಮಾಡ್ದೆ. ಊಟ ಆದ ನಂತರ ನನ್ನ ಸಹೋದರ ಸ್ನೇಹಿ ಅಕ್ಷಯ್ ಕುಮಾರ್ ಅವರು ನನಗೆ ಮಾತ್ರೆ ಕೊಟ್ಟರು ಮತ್ತು ಔಷಧಿ ಕೂಡ ಕೊಟ್ಟರು. ಯಾಕಂದರೆ ನಾನು ಔಷಧಿನೆಲ್ಲ ಮರಿತಾ ಇರ್ತೀನಿ, ಅವ್ರು ಮಾತ್ರ ಮರೆಯೋಕ್ಕೆ ಬಿಡಲ್ಲ. ಚೆನ್ನಾಗಿ ನೋಡ್ಕೋತಾರೆ ನನಗೆ. ಇದು ನಮಗೆ 132ನೇ ಶಾಲೆ ಆಗಿರುತ್ತೆ. ರಾಜ್ಯ ಪ್ರವಾಸ ಮಾಡ್ತಾ ಊರೂರಿಗೆ ಸುತ್ತುತ್ತಾ ಹೀಗೆ ಏನೋ ಒಂದು ಚಿಕ್ಕ ಪುಟ್ಟ ಕಾರ್ಯಗಳು ನಮ್ಮಿಂದ ಹಾಗೂ ನಮ್ಮ ತಂಡದಿಂದ ಆಗ್ತಾಯಿದೆ. ಇವರೆಲ್ಲ ನನಗೆ ಯೋಧರ ಸಮಾನ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವರೆಲ್ಲ ಅಂತಂದರೆ ನಾನೇನೂ ಅಲ್ಲ. ಯಾಕಂದರೆ ಇವರಿಂದನೇ ಅಕ್ಕ ಅನ್ನೋ ಹೆಸರು ಪ್ರಜ್ವಲಿಸುತ್ತಾ ಇದೆ.